ಮಾಲ್ಗೆ ಕಳೆದ ಬುಧವಾರ BBMP ಅವರು ಸೀಲನ್ನು ಮಾಡಿದರು. ಅದನ್ನು ಪ್ರಶ್ನಿಸಿ ತಾವು ಕೂಡ ಕೋರ್ಟ್ಗೆ ಹೋಗಿದ್ವಿ. ಈಗ ಕೋರ್ಟ್ ಆದೇಶ ಮಾಡಿದೆ, ಏನಿದೆ? ಅದೇ ಬೀಗ ಹಾಕಿದ್ರು, ನನಗೆ ಅದೇನು ಅರ್ಥ ಆಗ್ತಾ ಇಲ್ಲ. ಅದೇನಕ್ಕೆ ಅವರು ಬಂದು ಬೀಗ ಹಾಕಿದ್ರು, ಇಲ್ಲ ಅವ್ರ ಉದ್ದೇಶ ಏನು ಅನ್ನೋದು ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಪ್ರೀವಿಯಸ್ಸು ಈ ಒಂದು ಡಿಸ್ಪ್ಯೂಟ್ ಇತ್ತು, ಟ್ಯಾಕ್ಸೇಷನ್ ಫಿಕ್ಸ್ ಮಾಡಿರೋ ವಿಷಯದಲ್ಲಿ ಡಿಸ್ಪ್ಯೂಟ್ ಇತ್ತು. ಅದು ಒಂದು ಅಲ್ಲಿನ ಅವಾಗ ಅಸೆಸ್ಮೆಂಟ್ ಮಾಡೋವಾಗ ಈಗ ಮಾಲಿದೆ, ಮಾಲ್ನ ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ನಾವು ಪರ್ಮಿಷನ್ ತಗೊಳ್ಳೇಬೇಕು. ಮುನ್ಸಿಪಾಲಿಂದ ನಮಗೆ ಕಾರ್ಪೊರೇಷನಿಂದ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ. ಪ್ಲ್ಯಾನ್ ಸ್ಯಾಂಕ್ಷನ್ ಆದಮೇಲೆ ನಾವು ಅದ್ರ ಪ್ರಕಾರ ಕಟ್ತೀವಿ ಬಿಲ್ಡಿಂಗು. ಬಿಲ್ಡಿಂಗ್ ಕಟ್ಟಿದ ಮೇಲೆ ಬಿಲ್ಡಿಂಗ್ ಅದ್ರ ಪ್ರಕಾರ ಕಟ್ಟಿದಾರ ಇಲ್ವಾ ಅಂತ ಕೊನೆಯಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋಕೆ ಮುಂಚೆ ಇನ್ಸ್ಪೆಕ್ಷನ್ ಆಗುತ್ತೆ. ಇನ್ಸ್ಪೆಕ್ಷನ್ ಆದಾಗ ಎಲ್ಲ ವೈಲೇಷನ್ ಇದ್ದರೆ ಅವ್ರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಲ್ಲ. ಸೊ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋವಾಗ ಎಲ್ಲ ಚೆಕ್ ಮಾಡಿಕೊಂಡು ಕೊಟ್ಟಿದ್ದಾರೆ, ವೈಲೇಷನ್ ಎಲ್ಲೂ ಆಗಿಲ್ಲ. ಅದನ್ನು ನಾವು ಟೆನೆಂಟ್ಗೆ ಅದೇ ಕೊಟ್ಟರೆ ಟೆನೆಂಟ್ಗಳು ಬರೋದು. ಟೆನೆಂಟ್ ಎಲ್ಲ ಬಂದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಹೋಗ್ತಾ ಇತ್ತು. ನನ್ನ ರಾಕ್ಲೈನ್ ಸಿನಿಮಾಸ್ ಆಗ್ಬೋದು, ಕೆಳಗೆ ರಾಕ್ಲೈನ್ ಮಾಲಿಂದ ಟೆನೆಂಟ್ಗಳೆಲ್ಲ ಇದ್ದರು, ಅವ್ರ ಪಾಟ್ ನಡ್ಕೊಂಡು ಹೋಗ್ತಾ ಇತ್ತು. ಒಂದು 6-7 ವರ್ಷ 8 ವರ್ಷ ಏನು ಟ್ಯಾಕ್ಸ್ ಕಟ್ಕೊಂಡ್ಬರ್ತಾ ಇದ್ವಿ. ಅವತ್ತಿನ ಪ್ರಕಾರ ಕಾರ್ಪೊರೇಷನ್ ಏನು ಹೇಳಿತ್ತೋ ಕಟ್ಕೊಂಬರ್ತಾರೆ. ಇಬ್ಬರು ಬಂದು ಅಬ್ನಾರ್ಮಲ್ಲಾಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನಮಗೆ ಆದೇಶ ಬಂತು. ಆದರೆ ಅಲ್ಲಿ BBMP ಇದರಿಂದ ಲೋಕಲ್ ನಾವು ಹೇಳಿದ್ವಿ, ಸಡನ್ನಾಗಿ ಇಷ್ಟೊಂದು ಟ್ಯಾಕ್ಸ್ ಕಟ್ಟು ಅಂತ ಕೇಳ್ತಾ ಇದ್ದೀರಲ್ಲ, ಇದು ಯಾವ ಥರ ಇದು ಅಂತ ನಮಗೂ ಆಶ್ಚರ್ಯ ಆಗಿ ನಾವು ಕೇಳಿದ್ವಿ ಅವ್ರನ್ನ. ಅವ್ರು ಹೇಳಿದ್ರು, ನಿಮ್ದು 7 ಫ್ಲೋರ್ ಇದೆಯಲ್ಲ. ನಮ್ದು 7 ಫ್ಲೋರ್ ಇಲ್ಲ ಸ್ವಾಮಿ, ನೋಡಿ ಇಲ್ಲಿ BBMP ಕಾರ್ಪೊರೇಷನ್ ಸ್ಯಾಂಕ್ಷನ್ ಪ್ಲ್ಯಾನ್ ಪ್ರಕಾರ ಏನಿದೆಯೋ ಅದು ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ಅವ್ರೇನು ತಿಳ್ಕೊಂಡ್ರು, ನಮ್ದಿರೋದು ಗ್ರೌಂಡ್ +2 ಮೇಲೆ ಥಿಯೇಟರ್ಸ್ ಇರೋದು. ಥಿಯೇಟರ್ ಹೈಟ್ ಎಷ್ಟಿರುತ್ತೆ ಹೇಳಿ? 40 ಅಡಿ ಇರುತ್ತೆ. ಸೊ ಅದನ್ನು 4 ಫ್ಲೋರ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಕೆಳಗಿಂದ ನೋಡ್ಕೊಂಡು ಅವರು 4 ಫ್ಲೋರ್ ಇದೆ +3, ಸೊ ಟೋಟಲ್ 7 ಫ್ಲೋರ್ಗೆ ಲೆಕ್ಕ ಹಾಕ್ಬಿಟ್ಟು ಗ್ರೌಂಡ್ ಫ್ಲೋರ್ ಎಷ್ಟು ಬರುತ್ತೆ ಅದು × 7 ಅಂತ ಹಾಕೊಂಡು ಮಾಡ್ಬಿಟ್ರು. ನಾವು ಅದನ್ನು ಹೇಳಿ ಅವರಿಗೆ ಅವರು ಒಪ್ಪಿಸಿದ್ವಿ, ಈ ಥರ ಹೀಗಿದೆ ಅಂತ. ಅದಾದಮೇಲೆ ತಿರ್ಗಾ ಬಂದು ಅವರು ಓವರ್ ಆಲ್ ಸರ್ವೆ ಮಾಡಿ ಮೆಜರ್ಮೆಂಟ್ ಮಾಡಿ ಅಂತ ಕೇಳಿದ್ವಿ, ಅವ್ರು ಮಾಡೋಕ್ಕೆ ಹೋಗಲಿಲ್ಲ. ಸರಿ, ನಾವು ಏನು ಮಾಡಿದ್ವಿ, ಇದನ್ನು ಅಲ್ಲಿಂದ ನಮ್ಗೆ ಬೇರೆ ಥರ ಏನನ್ನ ಅರೇಂಜ್ಮೆಂಟ್ ಆಯಿತು. ಯಾವ ಥರ ಇದು ಮಾಡಿದ್ರು ಅಂದರೆ, ನೋಟಿಸ್ ಕಳಿಸ್ತಾ ಇದ್ವಿ ನಿಮಗೆ ಅಂದರು. ಕವರ್ ಇರೋದು ಒಳಗೆ ನೋಟಿಸ್ ಇರ್ತಾ ಇರಲಿಲ್ಲ, ಸೀಲ್ಡ್. ನಾವೇನು ಮಾಡ್ತೀವಿ, ಯಾರೋ BBMPಯಿಂದ ನೋಟಿಸ್ ಬಂದಿದೆ ಅಂತ ನಾವು ಓಪನ್ ಮಾಡ್ತೀವಿ, ನೋಡಿದ್ರೆ ಏನು ಖಾಲಿ ಕವರ್. ಇದನ್ನು ನಮಗೆ ಅರ್ಥ ಆಗಿ ಅದನ್ನು 1-2 ಕವರ್ ಹಂಗೆ ಇಟ್ಟು ನಮ್ಮ ಅಡ್ವೊಕೇಟ್ಗೆ ಕೊಟ್ಟಿವಿ ನಾವು ಆ ಸಂದರ್ಭದಲ್ಲಿ. ನಾವು ಇದು ಸವಾಸ ಬೇಡ, ಇದು ಕೋರ್ಟ್ಗೆ ಹೋಗ್ಬಿಡೋಣ ಅಂತ ನಮ್ಮ ಅಡ್ವೊಕೇಟ್ ಹೇಳಿದ ತಕ್ಷಣ, ಇಷ್ಟೆಲ್ಲ ನಾವು ಕಟ್ಟಕ್ಕೂ ಆಗಲ್ಲ, ನಾವು ಬಿಲ್ಡಿಂಗೇ ಮಾರಬೇಕು, 12-13 ಕೋಟಿ ರೂಪಾಯಿ ಎಲ್ಲ ಕಟ್ಟಬೇಕು ಅಂದರೆ ಬೇಕಾಗಿಲ್ಲ, ಕೋರ್ಟೆಲ್ಲ ನ್ಯಾಯ ನೋಟಿಸೇ ಇರಲಿಲ್ಲ. ನೋಟಿಸ್ ಬರೀ ಖಾಲಿ. ಅವು ಅದೇ ಎಲ್ರಿಗೂ ಗೊತ್ತಿರೋಂಥ ವಿಷಯ. ನಮ್ಮನ್ನು ಏನೋ ಕವರ್ ಒಳಗೆ ನೋಟಿಸ್ ಇಲ್ಲದೆ ಬರೀ ಖಾಲಿ ಕವರ್ನ ಸೀಲ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ನಾವು ಓಪನ್ ಮಾಡಿದಾಗ ದಟ್ ಈಸ್ ಅಂಡರ್ಸ್ಟುಡ್, ಒಳಗೆ ಕವರ್ ಇದೆ, ಸೀಲ್ ಓಪನ್ ಮಾಡಿದ್ದೀರಾ ಅಂತ. ಏನಿರಲಿಲ್ಲ. ಅವ್ರು ಕೇಳಿದ್ವಿ, ನಾವು ಪ್ರಶ್ನೆ ಮಾಡಿದ್ವಿ, ಹೌದಾ ಏನೋ ನಮಗೆ ಗೊತ್ತಿಲ್ಲ ಆಗಿರ್ಬೋದು ಇಲ್ಲ ಅಂತ. ಅವರು ಅವರೇ ಮಾಡಿದ್ದು ಅವರೇ ಕಳಿಸಿದ್ದು ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ.